ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಮ್ಮ ಸಾರು, ನಮ್ಮ ಗುರುಗಳು, ನಮ್ಮ ಕೋಚು, ಮೆಂಟರು ಡಾಕ್ಟರ್ ಜಗನ್ನಾಥ್ ಸರ್ ಅಂತ ಇದ್ದಾರೆ. ಅವರು ಮೂಲತಃ ಮೈಸೂರಿನವರು. ಅವರು MBBS ಮತ್ತು ಅನೆಸ್ಥೆಟಿಸ್ಟ್ MD. ಅದು ಈ ಅಲೋಪತಿನಲ್ಲಿ ಪ್ರಾಕ್ಟೀಸ್ ಮಾಡಿ, ಅವರು ರೋರಿಂಗ್ ಪ್ರಾಕ್ಟೀಸ್ ಇಟ್ಕೊಂಡು ಅನೆಸ್ಥೇಷಿಯಾ ಪ್ರಾಕ್ಟೀಸ್ ಮಾಡಿ, ಅಲ್ಲೂ ಬೆಳಗ್ಗೆಯಿಂದ ಸಾಯಂಕಾಲ ಕಂಟಿನ್ಯೂಸ್ ಪೇಷಂಟ್ ನೋಡಿ ಇದರಲ್ಲಿ ಯಾವುದ್ರಲ್ಲೂ ಕ್ಯೂರ್ ಮಾಡೋಕ್ಕಾಗ್ತಿಲ್ಲ ಪೇಷಂಟ್ಸ್ಗಳಿಗೆ ಅಂತ ಒಂದು ನಿರ್ಧಾರಕ್ಕೆ ಬಂದು ಅವರು ಒಂದು ಹರ್ಬಲ್ ಸೈನ್ಸ್ನ ಸ್ಟಡಿ ಮಾಡಿಬಿಟ್ಟು ಒಂದು 15 ಇಯರ್ಸು ಅದರಿಂದ ಎಷ್ಟೋ ಸಾವಿರಾರು ಜನಕ್ಕೆ ಕೆಲವು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ಕೊಂತ ಬಂದಿದ್ದಾರೆ. ಯಾವ ಕಾಯಿಲೆಗಳಪ್ಪ ಅಂದರೆ ಕ್ಯಾನ್ಸರು ಅಪ್ ಟು ಸ್ಟೇಜ್ 3ವರೆಗೂ, ಮತ್ತು ಆರ್ಟಿಸ್ಟಿಕ್ ಸ್ಪೆಕ್ಟ್ರಮ್ ಆಫ್ ಡಿಸಾರ್ಡರ್ಸ್ ಅಂದರೆ ಆಟಿಸಮ್ ಕಿಡ್ಸ್ ಅಪ್ ಟು ಒಂದು 6 ಇಯರ್ಸ್ 7 ಇಯರ್ಸ್ವರೆಗೂ ಇದ್ದರೆ ಫಾಸ್ಟಾಗೆ ರಿಕವರಿ ಆಗ್ತಕ್ಕಂಥದ್ದೊಂದು. ಮತ್ತು ಇನ್ನೊಂದು ಆಟೋಇಮ್ಯೂನ್ ಕಂಡೀಷನ್ಸ್ ಅಂದರೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಆಗ್ಬೋದು. ಡಯಾಲಿಸಿಸ್ ಆಗದಿಲ್ಲದರಿದ್ದರೆ ಫಾಸ್ಟಾಗಿ ರೆಡಿ ಆಗ್ತಾರೆ, ಡಯಾಲಿಸಿಸ್ ಮೇಲಿದ್ದರೆ ತುಂಬ ಸ್ಲೋ ಆಗಿ ರಿಕವರಿ ಆಗುತ್ತೆ. ಮತ್ತು ರುಮಟೈಡ್ ಆರ್ಥರೈಟಿಸ್ ಮತ್ತು SLE ಈ ಥರ ಯಾವುದೇ ಕಂಡೀಷನ್ಸ್ ಆದರೂ ಅದನ್ನು ರಿಕವರಿ ಮಾಡ್ತಕ್ಕಂಥ ಒಂದು ಟ್ರೀಟ್ಮೆಂಟು ಥ್ರೂ ಓನ್ಲಿ ಹರ್ಬಲ್ ಮೆಡಿಸಿನ್ಸಿಂದ. ಅದು ಹೆಂಗೆ ಅಂತ ಅವ್ರು ಸಾರ್ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರೆ. ಬಿಕಾಸ್ ಆಫ್ ಅವರ್ ರಿಕ್ವೆಸ್ಟ್ ಸಾರ್ ಈಸ್ ಕಮ್ಮಿಂಗ್. ಯಾಕಂದರೆ ಎಷ್ಟೊಂದು ಕೇಸಸ್ಗಳಿಗೆ ಇವಾಗ ಓನ್ಲಿ ಕೀಮೊಥೆರಪಿ, ರೇಡಿಯೋಥೆರಪಿ ಮತ್ತು ಸರ್ಜರಿ ಇಷ್ಟೆಲ್ಲ ಮಾಡಿಸಿದ್ರು ಕೂಡ ಪೇಷಂಟ್ಸ್ ಆರ್ ಸಫರಿಂಗ್ ಎ ಲಾಟ್. ಅದನ್ನು ನೋಡಿ ಯಾಕೆಷ್ಟು ಸಫರಿಂಗ್ ಜಾಸ್ತಿ ಆಗ್ತಾಯಿದೆ, ಅದನ್ನು ಕಡಿಮೆ ಮಾಡೋದಕ್ಕೆ ಏನೋ ಅವಕಾಶ ಇದೆ ಅಂತ ನಾವು ಸಾರನ್ನ ಮೀಟ್ ಮಾಡಿದಾಗ ಸಾರು ಇಟ್ ಈಸ್ ಏಬಲ್ ವಿ ಕ್ಯಾನ್ ಅದನ್ನ ನಾವು ರೆಡಿ ಮಾಡ್ಬೋದು, ರಿಕವರ್ ಮಾಡ್ಬೋದು, ಪೇಷಂಟ್ಸ್ಗೆ ಹೆಲ್ಪ್ ಮಾಡ್ಬೋದು ಅಂತ ಸಾರ್ ನಮಗೊಂದು ಐಡಿಯಾ ಕೊಟ್ಟರು. ಸೊ ಹಂಗಾಗಿ ಸಾರು ನಮ್ಮ ಹಾಸ್ಪಿಟ್ಲಿಗೆ ಎವ್ರಿ ಸಂಡೇಸ್ ಬರ್ತಾರೆ. ಸೊ ಸಾರ್ನ ಅದು ಹೆಂಗೆ ಯಾವ ಥರ ವರ್ಕ್ ಆಗುತ್ತೆ ಮತ್ತು ನಮ್ಮ ಜೀವನ ಶೈಲಿ ಹೆಂಗಿರಬೇಕು ಅಂತಕ್ಕಂಥ ಒಂದು ಟಿಪ್ಸ್ಗಳ ಮುಖಾಂತರ ಇವತ್ತೊಂದು ಸ್ಮಾಲ್ ಸಂದರ್ಶನ ಮಾಡೋಣ ಸ್ನೇಹಿತರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಡಾಕ್ಟರ್ ಜಗನ್ನಾಥ್ ಅಂತ ಅನೆಸ್ಥೆಟಿಸ್ಟ್. 40 ವರ್ಷಗಳಿಂದ ಈ ಅನೆಸ್ಥೆಟಿಸ್ಟ್ ಅಲೋಪತಿ ಮೆಡಿಕಲ್ ಸಿಸ್ಟಮಲ್ಲಿದ್ದೀನಿ. ಸಿನ್ಸ್ 40 years I have not seen anybody cured from chronic illness like cancer, kidney failure, autism, anything. Every day diseases are in spite of our allopathic system of medicine, diseases are increasing. Yes, sir. I changed my lifestyle. 40 ವರ್ಷದಿಂದ ಅಲೋಪತಿ ಮೆಡಿಕಲ್ ಫೀಲ್ಡಲ್ಲಿ ಸರ್ವಿಸ್ ಮಾಡಿದ್ದೀನಿ. ನರ್ಸಿಂಗ್ ಹೋಮ್ ಇಟ್ಕೊಂಡಿದ್ದೆ, ಅನೆಸ್ಥೆಷನ್ ಕೊಡ್ತಾಯಿದ್ದೆ, ಎಲ್ಲ ಆಯಿತು. ಆದರೆ ಒಂದು ಟೈಮಲ್ಲಿ ನಮ್ಮ ಬಂಧುಗಳು ಬಳಗದವರೆಲ್ಲ ಕ್ಯಾನ್ಸರಿಂದ, ಕಿಡ್ನಿ ಫೇಲ್ಯೂರಿಂದ ಸಹಾಯಕ್ಕೆ ಶುರು ಮಾಡಿದ್ರು. ನಾನೇ ಅಡ್ವೈಸ್ ಮಾಡ್ತೇವೆ, ಕೀಮೊಥೆರಪಿ ತಗೊಳ್ಳಿ, ರೇಡಿಯೋಥೆರಪಿ ಸರ್ಜರಿ ಮಾಡ್ಕೊಳ್ಳಿ ಅಂತ. ಕೀಮೊಥೆರಪಿ, ರೇಡಿಯೋಥೆರಪಿ ಸರ್ಜರಿ ಮಾಡಿಸ್ಕೊಂಡು ಪೇಷಂಟ್ಸ್ ಆಗ್ತಾರೆ ಅಂದರೆ ಅದು ಟ್ರೀಟ್ಮೆಂಟ್ ಅಲ್ಲ. ಕೀಮೊಥೆರಪಿ ಕೊಟ್ಮೇಲೆ ಪೇಷಂಟ್ ಬದುಕಬೇಕು. ಸರ್ಜರಿ ಬೇಕೇ ಬೇಕು, ಯಾಕೆ ಗೊತ್ತಾ? ಟು ಎಕ್ಸೈಸ್ ದ ಮಾಸ್. ಕೀಮೊಥೆರಪಿ ತಗೊಂಡ್ರೆ ಥೆರಪಿ ಅಂದರೆ ಥೆರಪಿ ತಗೊಂಡ್ರೆ ಕ್ಲಿಯರ್ ಆಗಬೇಕು. ಯಾಕೆ ಕ್ಲಿಯರ್ ಆಗಿಲ್ಲ? ದಟ್ ವಾಟ್ಸ್ ಮೇಡ್ ಮೀ ಟು ಥಿಂಕ್ ಟ್ವೈಸ್ ಅಬೌಟ್ ದ ಟ್ರೀಟ್ಮೆಂಟ್. ಆವಾಗ ನನ್ನ ಲೈಫ್ ಜೀವನ ಶೈಲಿ ಚೇಂಜ್ ಆಯಿತು. ಸ್ಟಾರ್ಟ್ ಲರ್ನಿಂಗ್ ಹರ್ಬಲ್ ರೆಮಿಡೀಸ್. ಹರ್ಬಲ್ ರೆಮಿಡೀಸ್ ಅಂದರೆ ಓನ್ಲಿ ಹರ್ಬಲ್ ಎಕ್ಸ್ಟ್ರಾಕ್ಟ್. ಎಲ್ಲ ಗಿಡಗಳಿಂದ ಏನು ಎಕ್ಸ್ಟ್ರಾಕ್ಟ್ಗಳು ಸಿಗುತ್ತೋ ಪ್ಯೂರ್. ಹಳೆ ಕಾಲದಲ್ಲಿ ಏನು ಮಾಡ್ತಿರೋ ಪಂಡಿತರುಗಳು, ಹಳೆ ಕಾಲದ ವೈದ್ಯರುಗಳು ವೈದ್ಯ ಪದ್ಧತಿಯನ್ನು ಮತ್ತೆ ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದೆ. ಆ ಹರ್ಬಲ್ ರೆಮಿಡೀಸಿಂದ ಕ್ಯಾನ್ಸರ್ಗಳಿಗೂ ಟ್ರೀಟ್ಮೆಂಟ್ ಇದೆ, ಕಿಡ್ನಿ ಫೇಲ್ಗೂ ಟ್ರೀಟ್ಮೆಂಟ್ ಇದೆ. ಅಥವಾ ಡಯಾಲಿಸಿಸ್ ಹೋಗಬೇಕು ಅನ್ನೋರು ಹೋಗಿಸಲ್ಲ, ಹಂಗೆ ಕ್ರೆಡಿಟ್ ಕಡಿಮೆ ಮಾಡಿಕೊಡ್ತೀನಿ. ಡಯಾಲಿಸಿಸ್ ಇದ್ದವ್ರಿಗೆ ಕಂಪ್ಲೀಟ್ ಬ್ಯಾನ್ ಮಾಡೋಕ್ಕಾಗಲ್ಲ, ಡಯಾಲಿಸಿಸ್ ಮಾಡಿಸ್ಕೊಳ್ಳಿ. ತಿಂಗಳಿಗೆ 8 ಸಲ ಮಾಡಿಸ್ಕೊಳ್ಳಿದ್ರೆ ತಿಂಗಳಿಗೆ 4 ಸಲಕ್ಕೆ ಹೋಗಿ ಆ ರೀತಿ ಮಾಡಿಕೊಡ್ತೀನಿ. ಆಟಿಸಮ್ ಚೈಲ್ಡ್ ಟ್ರೀಟ್ಮೆಂಟ್ ಕೊಡಿಸ್ಕೊಡ್ತೀನಿ. ಅಥವಾ ಎನಿ ಆಟೋಇಮ್ಯೂನ್ ಡಿಸೀಸ್, ಏನಿದೆ ಕಾಯಿಲೆಗಳು ಪ್ರತಿಯೊಂದು ಆಟೋಇಮ್ಯೂನ್ ಡಿಸೀಸ್, ವೆದರ್ ಇಟ್ಸ್ ಮೇ ಬಿ ಡಯಾಬಿಟಿಸ್, ಮೇ ಬಿ ಹೈಪರ್ ಟೆನ್ಷನ್, ಹಾರ್ಟ್ ಅಟ್ಯಾಕ್, CKD ಅಥವಾ ರುಮಟೈಡ್ ಆರ್ಥರೈಟಿಸ್, ಸಿಸ್ಟಮಿಕ್ ಲೂಪಸ್ ಎರಿಥಮೆಟಿಸ್. ಇವೆರಡು ಸಿಸ್ಟಮಿಕ್ ಲೂಪಸ್ ಎರಿಥಮೆಟಿಸ್, ರುಮಟೈಡ್ ಆರ್ಥರೈಟಿಸ್ ಎರಡೇ ಎಲ್ಲ ಆಟೋಇಮ್ಯೂನ್ ಡಿಸೀಸ್. ಎವ್ರಿ ಡಿಸೀಸ್ ಇಸ್ ಎಕ್ಸಿಸ್ಟಿಂಗ್ ಈಸ್ ಆಟೋಇಮ್ಯೂನ್ ಡಿಸೀಸ್. ಅದಕ್ಕೆ ಪ್ರಾಪರ್ ತೆಗೆದು ಬರೀ BP ಮಾತ್ರ ಅಂದರೆ BP ಕಂಟ್ರೋಲ್ ಆಗಲ್ಲ, ಬರೀ ಡಯಾಬಿಟಿಸ್ ಮಾತ್ರ ಅಂದರೆ ಡಯಾಬಿಟಿಸ್ ಕಂಟ್ರೋಲ್ ಆಗಲ್ಲ. ಅರ್ಥ ಆಯ್ತಲ್ಲ? ಕರೆಕ್ಟ್. ಹಾಗಾಗಿ ಅನ್ಲೆಸ್ ಯು ಟ್ರೀಟ್ ದ ಆಟೋಮಿಕ್ ಡಿಸೀಸ್ ಇನ್ ಪ್ರಾಪರ್ ವೇ, ಡಿಸೀಸ್ ವಿಲ್ ನಾಟ್ ಗೋ ಆಫ್ ಫ್ರಮ್ ಯುವರ್ ಬಾಡಿ. ಕರೆಕ್ಟ್ ಸರ್. ಸರ್, ಏನು ನಾವು ಅಲೋಪತಿನಲ್ಲಿ ಏನು ಟ್ರೀಟ್ಮೆಂಟು ಇದಕ್ಕೆ ಯಾವುದಕ್ಕೂ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಅಂತ ಇಲ್ಲ. ಕ್ಯಾನ್ಸರ್ ಆಗ್ಬೋದು, ಆಟಿಸಮ್ ಆಗ್ಬೋದು. ಅಲೋಪತಿ ಸಿಸ್ಟಮ್ ಯಾವಾಗ ಬೇಕು ಅಂತಂದ್ರೆ ವೆನ್ ವಿ ಮೆಟ್ ಅನ್ ಆಕ್ಸಿಡೆಂಟ್ ಆರ್ ಎಮರ್ಜೆನ್ಸೀಸ್ ಇನ್ ಬರ್ನ್ಸ್ ಆರ್ ಎಮರ್ಜೆನ್ಸಿ ಏನೋ ICUಗಳಿಗೆ ಬೇಕಾದಾಗ ವಿ ನೀಡ್ ಡೆಫಿನೆಟ್ಲಿ ಅಲೋಪತಿ ಡಾಕ್ಟರ್. ಕರೆಕ್ಟ್. ಅದು ಮುಂದೆ ಹೋಮಿಯೋಪತಿ, ಅಲೋಪತಿ, ನ್ಯಾಚುರೋಪತಿ ಇಟ್ಕೊಂಡು ಭಜನೆ ಹೊಡೆಯೋಕ್ಕಾಗಲ್ಲ. ಕರೆಕ್ಟ್ ಸರ್. ವೇರ್ ಕ್ರಾನಿಕ್ ಡಿಸೀಸ್ಗೆ ಟ್ರೀಟ್ಮೆಂಟೇ ಇಲ್ಲ. ಕರೆಕ್ಟ್.
ನನ್ನ ಮೇಂಟೈನ್ ಮಾಡೋದಷ್ಟೇ, ಮೇಂಟೈನ್ ದ ಡಿಸೀಸ್ ಅಷ್ಟೇ. ಪೈನು ಸಫರ್ ಆಗ್ತೀವಿ, ಈ ಕಡೆ ಮಾತ್ರ ತಗೊಂತಿರ್ತೀವಿ, ಬಟ್ ಏನು ನಾವೇನು ಮೆಡಿಕಲ್ ಕಾಲೇಜಲ್ಲಿ ಅಂದ್ರೆ ಮೇಂಟೈನ್ ದ ಸಿಕ್ನೆಸ್ ಟ್ರೀಟ್ಮೆಂಟ್ ಅಷ್ಟೇ, ನಾಟ್ ಮೇಂಟೈನ್ ದ ವೆಲ್ನೆಸ್. ಕರೆಕ್ಟ್. ವೆಲ್ನೆಸ್ ಬೇರೆ, ಸಿಕ್ನೆಸ್ ಬೇರೆ. ಓಕೆ, ವಿ ಆರ್ ಟ್ರೈನ್ಡ್ ಇನ್ ಮ್ಯಾನೇಜಿಂಗ್ ಸಿಕ್ನೆಸ್ ಮ್ಯಾನೇಜ್ಮೆಂಟ್, ಕರೆಕ್ಟ್, ನಾಟ್ ವೆಲ್ನೆಸ್. ವೆಲ್ನೆಸ್ ಈಸ್ ಹರ್ಬಲ್ ಮೆಡಿಸಿನ್, ಅವಾಗ ವೆಲ್ನೆಸ್ ಬರ್ತೀರ. ಕರೆಕ್ಟ್. ನೀವು ಕೆಮಿಕಲ್ ತಗೊಂಡಿದ್ರೆ ಯಾವ ಕೆಮಿಕಲ್ ಯಾರು ಕ್ಯೂರ್ ಆಗಿದೆ ನನಗೆ ಒಂದು ಉತ್ತರ ಕೊಡಿ. ವಿ ಆರ್ ಸಪ್ರೆಸಿಂಗ್ ಆರ್ ಹಸ್ಕಿಂಗ್ ದ ಸಿಂಪ್ಟಮ್ಸ್, ದಟ್ಸ್ ಆಲ್. ವಿ ಆರ್ ನಾಟ್ ಟ್ರೀಟಿಂಗ್ ದ ರೂಟ್. ಕಾಯಿಲೆ ಒಳಗಡೆ ಜಾಸ್ತಿ ಆಗ್ತಾನೆ ಹೋಗುತ್ತೆ, ನಾವು ಸಪ್ರೆಸ್ ಮಾಡ್ತಾ ಹೋಗ್ತೀವಿ, ನಾವು ಸಪ್ರೆಸ್ ಮಾಡ್ತಿರ್ತೀವಿ, ಆದ್ರೆ ಕ್ಯೂರ್ ಅಲ್ಲ ಅದು. ಹೌದು ಹೌದು. ಇಫ್ ಇಟ್ ಇಸ್ ಕ್ಯೂರ್, ವೈ ಯು ಆರ್ ವಿಸಿಟಿಂಗ್ ಫ್ರೀಕ್ವೆಂಟ್ಲಿ ಯುವರ್ ಡಾಕ್ಟರ್ ಆಫೀಸ್? ಕರೆಕ್ಟ್. ಅದು ಮೂಲ ಕಾರಣದಿಂದ ಹೋಗ್ಬೇಕದು. ಮೂಲ ಕಾರಣ ಏನಿದೆಯೋ ಅದನ್ನ ನಾವು ಅಪ್ರೂಟ್ ಮಾಡಬಹುದು. ಮೂಲ ಕಾರಣಗಳು ಎಷ್ಟೊಂದು ಬರ್ತವೆ. ನಮ್ಮ ಊಟ ಆಗ್ಬೋದು, ನಮ್ಮ ಜೀವನ ಶೈಲಿ ಆಗ್ಬೋದು, ನಾವು ತಗೊಂಡಿರ್ತಕ್ಕಂಥ ಎಷ್ಟೋ ಅಲೋಪತಿ ಮೆಡಿಸಿನ್ಸ್ ತಗೊಂಡಿರೋದಾಗ್ಬೋದು, ಚೈಲ್ಡ್ಹುಡ್ ಅಲ್ಲಿ ತಗೊಳ್ತಕ್ಕಂಥ ಮೆಡಿಸಿನ್ಸ್ ಆಗ್ಬೋದು, ಇವೆಲ್ಲ ಮೂಲ ಜೀವನ ಶೈಲಿ ಬಗ್ಗೆ, ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಕ ಹೇಗೆ ಗೊತ್ತಾ? ಸರ್, ನಾವೆಲ್ಲರೂ ಈಗ ಫಾಸ್ಟ್ ಮೂವಿಂಗ್ ಲೈಫಲ್ಲಿ ಇದ್ದೀವಿ. ಹೌದು. ಇವತ್ತು ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ, ಇಲ್ದ್ರೆ ಇಲ್ಲ. ಬೆಳಿಗ್ಗೆ 8 ಗಂಟೆ ಇರಬೇಕು, ಸನ್ರೈಸ್ ಬೀಳದಲ್ಲ. ಮಕ್ಕಳು ಅಷ್ಟೇ, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ 8 ಗಂಟೆ ಬಸ್ ಹತ್ಬೇಕು. ಯಾರೊಬ್ರು ಬಿಸಿಲಲ್ಲಿ ಕೂತಾಗ ರೆಡಿ ಇಲ್ಲ. 1/4 ಗಂಟೆ ಬಿಸಿಲಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ, ವೈಟಮಿನ್ D3 ಪ್ರೊಡ್ಯೂಸ್ ಆಗುತ್ತೆ ನ್ಯಾಚುರಲ್ ಆಗಿ. ನಾವೇನು ವೈಟಮಿನ್ D3 ಕೊಡ್ತೀವಿ, ಸಿಂಥೆಟಿಕ್. ವಾಟ್ ವಿ ಗೆಟ್ ವೈಟಮಿನ್ C ಫ್ರಮ್ ದ ಸನ್ ರೈಸ್ ಈಸ್ ನ್ಯಾಚುರಲ್. ಕರೆಕ್ಟ್. ಸೊ ಗೋ ಬ್ಯಾಕ್ ಟು ನ್ಯಾಚುರಲ್, ಗೋ ಬ್ಯಾಕ್ ಟು ಹರ್ಬಲ್ ಮೆಡಿಸನ್. That's a leading good life. Correct. In a healthy society. ಸರ್, ಈ ಏನು ಹರ್ಬಲ್ ಮೆಡಿಸಿನ್ಸ್ ಅಂತ ಈ ಕ್ಯಾನ್ಸರು, ಆಟಿಸಮ್, ಆಟೋಮ್ಯೂನ್ ಕಂಡೀಷನ್ಸ್ ಹರ್ಬಲ್ ಮೆಡಿಸಿನ್ಸ್ ಏನು ನಾವು ಟ್ರೀಟ್ಮೆಂಟ್ ಕೊಡ್ತೀವೋ, ಸಪೋಸ್ ನೀವು ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಅಂತ ಏನಿದೆ? ಯೂಶಲಿ ಹರ್ಬಲ್ ಮೆಡಿಸಿನ್ ಮದರ್ ಟಿಂಚರ್ ಇರ್ತೀವಿ. ಹರ್ಬಲ್ ಮೆಡಿಸಿನ್ ಅಂದರೆ ಮದರ್ ಟಿಂಚರ್ ನಾವು ಪ್ರಾಕ್ಟೀಸ್ ಮಾಡೋದು. ಸೈಡ್ ಎಫೆಕ್ಟ್ಸ್ ಆರ್ ವೆರಿ ವೆರಿ ಲೋ, 0.1%. ಸ್ವಲ್ಪ ತಲೆನೋವು ಬರ್ಬೋದು, ಅಥವಾ ಸಮ್ ಸ್ಕಿನ್ ರ್ಯಾಶ್ ಬರ್ಬೋದು, ಅಷ್ಟೇ ಬರ್ಬೋದು. ನಾಟ್ ಲಾಸ್ಟ್ ಸ್ಟ್ಯಾಂಡಿಂಗ್, ಒಂದು 3-4-6 hours ಬರ್ಬೋದು. ಅದು ನಾನು ಯೂಶಲಿ ಅಷ್ಟೊಂದು ಸಿವಿಯರ್ ಆಗಿ ನೋಡಿ. ಎಷ್ಟು ಪೇಷಂಟ್ಗೆ ಒಬ್ರಿಗೆ ಬರುತ್ತೆ ಸರ್ ಅದು ಮದರ್ ಟಿಂಚರ್? ಇಟ್ಸ್ ಅ ನಾನ್ GMO, ಕಾಡಲ್ಲಿ ಬೆಳೆ ಸಸ್ಯಗಳು. ಓಕೆ ಓಕೆ, ಅರ್ಥ ಆಯ್ತಲ್ಲ? ನ್ಯಾಚುರಲ್ ಮಾಲಿಕ್. ಅದಕ್ಕೆ ಪೆಸ್ಟಿಸೈಡ್ಸ್ ಹಾಕಿರ್ತಲ್ಲ. ಈ ಹೊಸ ಮೆಡಿಸಿನ್ ಏನ್ ತರಕಾರಿ ಇರ್ತವೋ, ಅತ್ತಿಂದ ಅಲರ್ಜಿ ಬಂತು, ಇತ್ತಿಂದ ಅಲರ್ಜಿ ಬಂತು ಅಂತಾರಲ್ಲ, ಅವೆಲ್ಲ ಪೆಸ್ಟಿಸೈಡ್ ಹಾಕಿ ಬೆಳೆದಿರ್ತಾರೆ. ಹಂಗಾಗಿ ರಿಯಾಕ್ಷನ್ ಕಷ್ಟ. ಹೈಬ್ರಿಡ್. ನಾನು ಒಂದು ನಿಮ್ಮ ಹತ್ರ ಸಂತೋಷವಾಗಿ ಹಂಚ್ಕೊಳ್ಳೋದಂದ್ರೆ, ಡೋಂಟ್ ಈಟ್ ಡೀಪ್ ಫ್ರೈಡ್ ಫುಡ್. ಕರೆಕ್ಟ್ ಸರ್. ಯಾವುದು ಗೋಬಿ ಮಂಚೂರಿಗಳು, ಫ್ರೈಡ್ ರೈಸ್, ವಡೆ, ಬೋಂಡಾ, ಕಬಾಬು ಎಲ್ಲ. ಯಾಕೆಂದ್ರೆ ಆಯಿಲ್ ಇಸ್ ಮೇಡ್ ಬೈ ರಿಫೈನ್ಡ್ ಆಯಿಲ್, ಪೆಟ್ರೋಲ್ ಪಾರ್ಷಿಯಲಿ ಹೈಡ್ರೋಜನೇಟೆಡ್ ಆಯಿಲ್. ಕರೆಕ್ಟ್. ಒಂದು ಪಾರ್ಷಿಯಲಿ ಹೈಡ್ರೋಜನೇಟೆಡ್ ಆಯಿಲ್ ಆಗಿದವರಿಗೆ ಅದು ಬೇಕಾದ ಹೈಡ್ರೋಜನ್ ಸಾಯಿಗಳಿದ್ವೆಲ್ಲ ಬಬಲ್ ಆಗ್ತಾ ಹೋಗ್ತದೆ. ಯು ವಿಲ್ ಗೆಟ್ ದ ಮೋರ್ ಸಿಕ್ನೆಸ್. ವೈ ಡು ಎವ್ರಿ ಪೀಪಲ್ ಗೆಟ್ ಇನ್ ನೌಡೇಸ್ ಫ್ಯಾಟಿ ಲಿವರ್? ಎವ್ರಿ ಡೇ ಎವ್ರಿ ಸ್ಕ್ಯಾನ್ ಸೇಸ್ 70 ಜನಕ್ಕೆ ಫ್ಯಾಟಿ ಲಿವರ್ ಅಂದ್ರೆ, ಆ ಫ್ಯಾಟಿ ಲಿವರ್ ನೀವು ತಿನ್ನೋ ಫ್ಯಾಟಿನ ಅಲ್ಲ, ಬಿಕಾಸ್ ದ ಆಯಿಲ್ಸ್ ಅವೈಲಬಲ್ ಇನ್ ದ ಮಾರ್ಕೆಟ್. ಸನ್ ಪ್ಯೂರ್ ಆಲ್ಮೋಸ್ಟ್ ಬ್ರ್ಯಾಂಡ್ ಆಯಿಲ್ ತಗೊಳ್ತಾರಲ್ಲ, ಪ್ಯಾಕ್ಡ್ ಆಯಿಲ್ ಕಂಟೆನ್ಸ್ chemicals, preservative. That chemicals causes fatty liver. Sir, that is benzoic acid, parabenzoic acid, ಎಲ್ಲ ಪ್ರಿಸರ್ವೇಟಿವ್ ಇರ್ತವೆ. ಅದಕ್ಕೆ ಮುಟ್ಟಕ್ಕೆ ಹೋಗ್ಬೇಡಿ. ಎಣ್ಣೆ ಗಾಂಡಲ್ಲಿ ಹೋಗಿ ಸ್ವಲ್ಪ ಕಾಸ್ಟ್ಲಿ ಪರವಾಗಿಲ್ಲ, ನಿಮ್ಮ ಹೆಲ್ತ್ ನೀವು ನೋಡ್ಕೊಳ್ಳಿ ಅಷ್ಟೇ. ಸರ್, ಇದು ಆಯುರ್ವೇದ ನೀವು ಕೂಡ ನಿಮ್ಮ ನಂಬಿಕೆ ಮೇಲೆ, ನಿಮ್ಮ ಫಾಲೋಅಪ್ ಮೇಲೆ. ನಾನು ಹೋಮಿಯೋಪತಿಯಲ್ಲಿ ತಗೊಂಡೆ, ಅಲ್ಲೇ ಕಡಿಮೆ ಆಗಿಲ್ಲ ಅಂದ್ರೆ, ನೋ ಮೆಡಿಸಿನ್ ಈಸ್ ಗ್ರೇಟರ್ ದೆನ್ ಎನಿ ಮೆಡಿಸಿನ್. ಎಲ್ಲ ಮೆಡಿಸಿನ್ ಅವ್ರದ್ದು ಲೆವೆಲ್ಗಳಿರ್ತವೆ. ಎಲ್ಲ ಕಾಯಿಲೆಗಳನ್ನು ಕೆಮಿಕಲ್ ಇಂದ ವಾಸಿ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಗೋ ಟು ಹೋಮಿಯೋಪತಿ ಡಾಕ್ಟರ್, ಯು ಕ್ಯಾನ್ ಗೋ ಟು ವಿಸಿಟ್ ಅನದರ್ ಡಾಕ್ಟರ್, ಯು ಕ್ಯಾನ್ ವಿಸಿಟ್ ನ್ಯಾಚುರೋಪತಿ ಡಾಕ್ಟರ್. ದೇರ್ ಆರ್ ಸೋ ಮೆನಿ ರೆಮಿಡೀಸ್. ಯಾರಿಗೂ ಎಲ್ಲೂ ಕಾಯಿಲೆ ಆಗಿಲ್ಲ ಅಂತ ಎಲ್ಲ ಕಡೆ ಅಲ್ಲಿದ್ದಾರೆ ಅಷ್ಟೇ. ವೈಟ್ ಪೀಪಲ್ ಪುಷಿಂಗ್ ಅರೌಂಡ್ ಎವ್ರಿವೇರ್. ಎಲ್ಲೂ ಟ್ರೀಟ್ಮೆಂಟ್ ಸಿಗ್ತಿಲ್ಲ. ಆ ರೂಟ್ ಕಾಸ್ ತೆಗಿಬೇಕು. ಆ ರೂಟ್ ಕಾಸ್ ತೆಗೀರಿ ಹೆಂಗೆ ಗೊತ್ತು? ವಿಡಿಯೋದಲ್ಲಿ ರೂಟ್ ಕಾಸ್ ಬಗ್ಗೆ ಹೇಳಂಗಿಲ್ಲ. ಇದಕ್ಕೆ ದೊಡ್ಡ ಮಾಫಿಯಾ ಇದೆ ಇಲ್ಲಿ. ದೇರ್ ಇಸ್ ಬಿಗ್ ಮಾಫಿಯಾ ಗೋಯಿಂಗ್ ಆನ್ ವ್ಯಾಕ್ಸಿನ್ಸ್. ಅಲ್ಲಿಂದ ರೂಟ್ ಕಾಸ್ ಬರ್ತದೆ. ಅದಕ್ಕೆಲ್ಲ ಕೊಡ್ಬೇಡಿ, ಲೀವ್ ಹ್ಯಾಪಿಲಿ ಅಷ್ಟೇ. ಸ್ನೇಹಿತರೆ, ಸಾರ್ ಹೇಳೋದು, ನಾವು ಕಾಯಿಲೆಯನ್ನ ನೆಕ್ಸ್ಟ್ ಲೆವೆಲ್ ಏನಕ್ಕೆ ಬರುತ್ತೆ ಅಂತ ಮೂಲ ಕಾರಣಕ್ಕೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ.
ಯಾವುದೇ ಒಂದು ಕಾಯಿಲೆ ಆಗ್ಬೋದು ಅದು ಮೂಲ ಕಾರಣಕ್ಕೆ ಹೋಗಿ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಎಸ್ಪೆಷಲಿ ಈ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಪೈನು, ರೊಮಟೈಡ್ ಆರ್ಥರೈಟಿಸು, ನೀ ಜಾಯಿಂಟ್ ಪೈನು, ಸೊಂಟ ನೋವು, ಡಿಸ್ಕ್ ಪ್ರೊಲಾಪ್ಸ್, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಇಲ್ಲಿ ನಾವು ಮೂಲ ಕಾರಣಕ್ಕೆ ಹೋಗಿ ಟ್ರೀಟ್ಮೆಂಟ್ ಕೊಟ್ಟಾಗ ಸರ್ಜರಿ ಅವಾಯ್ಡ್ ಮಾಡೋದು ನಮಗೆ ಸರ್ವೇ ಸಾಮಾನ್ಯ ಆಯಿತು. ಬಟ್ ಕ್ಯಾನ್ಸರು ಅಥವಾ ಆಟಿಸಮು ಮತ್ತು ಈ ಆಟೋಮ್ಯೂನ್ ಕಂಡೀಷನ್ಸ್ ಬೇರೆ, SLE, ಲೂಪಸ್ಸು, ಇವನ್ನ CKD ಇವನ್ನೆಲ್ಲ ನಾವು ಟ್ರೀಟ್ಮೆಂಟು ಕೊಡಬೇಕು ಅಂತ ಫೋಕಸ್ ಮಾಡುವಾಗ ಅದಕ್ಕೆ ನಮ್ಮ ಸಾರು ಅದಕ್ಕೆ ಹರ್ಬಲ್ ಮೆಡಿಸಿನ್ಸ್ ಕೊಟ್ಬಿಟ್ಟು ನಾವು ರೂಟ್ ಕಾಸ್ನ ಎಲಿಮಿನೇಟ್ ಮಾಡಿ ನಾವು ಕ್ಯೂರ್ ಮಾಡ್ಬೋದು. ಅಂದರೆ ಕ್ಯೂರ್ ಮಾಡ್ಬೋದು ಅಂತಂತಂದರೆ ಕ್ಯೂರ್ ಅನ್ನೋ ಒಂದು ವರ್ಡು ಅದಕ್ಕೆ ಯೂಸ್ ಮಾಡೋಕ್ಕೆ ಬರಲ್ಲ, ಆಲ್ಮೋಸ್ಟ್ ರಿಕವರಿ ಮಾಡ್ಬೋದು. ಅಂದರೆ ಈ ಕ್ಯಾನ್ಸರ್ ಆದರೆ ಅಪ್ ಟು ಗ್ರೇಡ್ 3 ಅಂದರೆ ಸ್ಟೇಜ್ 3ವರೆಗೂ ನಾವು ಅದನ್ನ ರಿಕವರಿ ಸ್ಟೇಜಸ್ ಇರುತ್ತೆ. ಗ್ರೇಡ್ 4 ಆದಮೇಲೆ ದಟ್ ಈಸ್ ಅಂಡರ್ ಅದು ಆಲ್ರೆಡಿ ಅನ್ಕಂಟ್ರೋಲ್ಡ್ ಮ್ಯಾನರಲ್ಲಿ ಹೋಗಿರುತ್ತೆ ಅಂತ. ಆಟಿಸಮ್ ಆದರೂ ಅಪ್ ಟು 6 to 8 to 10 ಇಯರ್ಸ್ವರೆಗೂ ಮಾಡ್ಬೋದು. ಅದಾದಮೇಲೆ ನರ್ವ್ಸ್ ಎಲ್ಲ ಅದು ಡಿಮೈಲಿನೇಷನ್ ಜಾಸ್ತಿ ಆಗಿಬಿಟ್ಟು ಅದು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ 6 ವರ್ಷ 8 ವರ್ಷದೊಳಗಿರ್ತಕ್ಕಂಥ ಮಕ್ಕಳಿಗೆ ತುಂಬ ಫಾಸ್ಟಾಗಿ ರಿಸಲ್ಟ್ ಬರುತ್ತೆ. ಮತ್ತು CKDಗಳು ಕೂಡ ಕಿಡ್ನಿ ಪ್ರಾಬ್ಲಮ್ ಇರೋದು ಈಗ ಡಯಾಲಿಸಿಸ್ ಲೆವೆಲ್ಗೆ ಆಲ್ರೆಡಿ ಹೋಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟ ಅಂತಂದರೆ ಅವ್ರಿಗೆ ತಿಂಗಳಿಗೆ 8 ಸರಿ ಡಯಾಲಿಸಿಸ್ ಮಾಡಿಸ್ಕೊಂತಾರೆ ಅಂದರೆ 4 ಸರಿ 3 ಸರಿ ಆ ಥರ ಡೌನ್ ಆಗುತ್ತೆ. ಮತ್ತು ಇದು ಡಯಾಲಿಸಿಸ್ಗೆ ಹೋಗಿಲ್ತಾ ಇರ್ತಕ್ಕಂಥವ್ರಿಗೆ ಕಂಪ್ಲೀಟಾಗಿ ನಾವು ರಿವರ್ಸ್ ಮಾಡ್ಬೋದು. ಕ್ರಿಯಾಟಿನ್ 4, 5 ಎಲ್ಲ ಇರೋರಿಗೆ ಸಾರಿಗೆ ಎಷ್ಟೊಂದು ರಿಪೋರ್ಟ್ಸ್ ಇದೆ, ಆ ರಿಪೋರ್ಟ್ಸ್ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ನಾವು 2.5 ಆ ಥರ ಬಂದಿದೆ. ಅದು ಅಷ್ಟೊಂದು ನಾವು ಹೆಲ್ಪ್ ಮಾಡ್ಬೋದು ಇದರಲ್ಲಿ. ಸೊ ಸಾರು ಎವ್ರಿ ಸಂಡೇ ನಮ್ಮ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಇಲ್ಲ ಹಾಸ್ಪಿಟ್ಲ್ ಬೆಂಗಳೂರು ಇದರಲ್ಲಿ ಸಿಗ್ತಾರೆ. ಓನ್ಲಿ ಹರ್ಬಲ್ ಮೆಡಿಸಿನ್ನ ಯೂಸ್ ಮಾಡಿಕೊಂಡು ಅವರು ಅಲೋಪತಿ ಮತ್ತು ಎಲ್ಲದನ್ನೂ ಟ್ರೈ ಮಾಡಿ ಅವ್ರಿಗೆ ಇರ್ತಕ್ಕಂಥ ಪೇಷಂಟ್ಸ್ಗಳಿಗೆ ಮತ್ತು ರಿಲೇಟಿವ್ಸ್ಗೆ ಕೀಮೋ, ರೇಡಿಯೋ, ಸರ್ಜರಿ ಅದು ಇದೆಲ್ಲ ಟ್ರೈ ಮಾಡಿ ಎಲ್ಲೂ ಅದು ವಾಸಿ ಆಗ್ದಂಗೆ ಅದಕ್ಕೆ ಆಗ್ತಕ್ಕಂಥ ಸಫರಿಂಗ್ನ ಕಣ್ಣಾರೆ ನೋಡಿ ಇದಕ್ಕೇನಾದರೂ ಒಂದು ಕ್ಯೂರ್ ಇದೆಯಾ ಅಂತಕ್ಕಂಥ ಒಂದು ಸರ್ಚ್ ಮಾಡಿದಾಗ ಅವ್ರಿಗೆ ಸಿಕ್ಕಿರ್ತಕ್ಕಂಥದ್ದು ಹರ್ಬಲ್ ಮೆಡಿಸಿನ್ ನಾವು ನಮ್ಮ ಎಷ್ಟೋ ಪಬ್ಲಿಕ್ಕಿಗೆ ಹೆಲ್ಪ್ ಆಗಲಿ ಅಂತ ಸಾರ್ನ ಇಲ್ಲಿಗೆ ಇನ್ವೈಟ್ ಮಾಡ್ತಾ ಇದ್ವಿ. ಎವ್ರಿ ಸಂಡೇ ಬರ್ತಾರೆ. ಸೊ ನಿಮಗೆ ಆಗಲಿ ನಿಮ್ಮ ಕೊಡ್ತಿರ್ತಕ್ಕಂಥವ್ರಿಗಾಗಲಿ ಯಾರೇ ಆಗಲಿ ಕ್ಯಾನ್ಸರ್, ಎನಿ ಟೈಪ್ ಆಫ್ ಕ್ಯಾನ್ಸರ್ ಅಪ್ ಟು ಗ್ರೇಡ್ ಸ್ಟೇಜ್ 3 ಮತ್ತು ಆಟಿಸಮ್ಮು ಮತ್ತು ಆಟೋಮ್ಯೂನ್ ಕಂಡೀಷನ್ಸ್ ಯಾರೇ ಇದ್ದರೂ ಕೂಡ ದಯವಿಟ್ಟು ಬನ್ನಿ, ಸಾರ್ನ ಒಂದು ಟ್ರೀಟ್ಮೆಂಟ್ನ ಒಂದು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು.